ಅಲ್ಲ ಈ ಹುಡುಗರು ಎಲ್ಲೋದ್ರು ಅಂತ ಕಾರಣ ಆ ಅಲ್ಲಿ ಹೊಲತಾವಳು ಇಲ್ಲ ಏನಿಲ್ಲ. ನಾನು ನೆನ್ನೆನೆ ಹೇಳಿದೀನಿ ಬೇಗ ಹೋಗ್ಬಿಟ್ಟು ತಿಪ್ಟೂರಿಗೆ ಹೋಗ್ಬಿಟ್ಟು ಮೋಟ್ರು ಪಂಪು ಲೆಂತು ಎಲ್ಲ ಪೈಪ್ ಎಲ್ಲ ತಗೊಂಬಂದ್ಬಿಡು ಅನ್ಕೊಂಡ್ರಲ್ಲ ಪಾಪ. ಅತ್ಲಾಗ ನೀರು ಎತ್ಬಿಡೋಣ ಅತ್ಲಾಗಂತ ನಾನು ಅರ್ಜೆಂಟ್ ಮಾಡ್ತಿದ್ದೀನಿ. ಆ ಈ ಹುಡುಗರು ಎಲ್ಲೋದ್ರು ಅಂತ ಗೊತ್ತಾಗ್ಲಿಲ್ವಲ್ಲ ನನಗೆ. ಎಲ್ಲಂತ ಹುಡ್ಕೊಂಡು ಹೋಗೋಣ. ಮಂತಾವ್ ನೋಡಿದ್ರೆ ಮಂತಾವ್ಲು ಇರಿಲ್ಲ. ಅವ್ನ ಕುಮಾರಣ್ಣ ರಮೇಶಪ್ಪ ಆಗ್ಲಿ ನಮ್ ಗಜೇಂದ್ರ ಆಗ್ಲಿ ಒಬ್ರು ಕಾಣಿಸೋದ್ ಬೇಡವಾ? ಎಲ್ಲೋದ್ರು ತರಿಕೆ ಹೋಗತ್ಲಾಗಿ. ಈಗ ಏನೇನು ಮಾಡೋಣ ಅಂತ ಒಂದು ಗೊತ್ತಾಗ್ತಿಲ್ಲ. ಅವನ್ ಬೇರೆ ನಾವು ಬೋರಣ್ಣ ಮದ್ವೆ ಇದ್ರಲ್ಲಿ ನೀವು ಬರ್ತಾನೆ ಇಲ್ಲ ಸರಿಯಾಗಿ, ಇಲ್ಲಿ ಕಾಡಂಚಕ್ಕೂ ಬರ್ತಿಲ್ಲ ಏನಿಲ್ಲ, ತಲೆನೇ ಕೆಡಿಸ್ಕೊಳ್ತಿಲ್ವಲ್ಲ ಅಣ್ಣ ಅಂತ ಅವ್ನು ನೋಡಿದ್ರೆ ಅವ್ನ್ ಕೋಪ ಮಾಡ್ಕೊಳ್ತಿದ್ದಾರೆ. ಯಾವ ಕಡೆ ಓಡಾಡ್ಲಿ ನನಗೂ ಸಾಕಾಗಿ ಹೋಗ್ಬಿಟ್ಟೈತೆ ಅತ್ಲಾಗಿ. ಬಾ 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 ಏನಪ್ಪೋ ನಮ್ ರಂಗಜ್ಜ ಅಪರೂಪ ಕಾಣಿಸ್ಕೊಂಡ್ಬಿಟ್ಟು. ಎಷ್ಟು ದಿವಸ ಆಗಿತ್ತು ರಂಗಜ್ಜ ನಿನ್ನ ಮಕ ನೋಡ್ಬಿಟ್ಟು. ಬಾರ ಇಲ್ಲಿ ರೇ, ಬಾರ ಇಲ್ಲಿ. ಎಲ್ಲೋಗಿದ್ದಲ್ಲ ಇಷ್ಟು ದಿವಸ ಕಾಣಿಸ್ತಾನೆ ಇರಲ್ಲ, ಫುಲ್ ಬ್ಯುಸಿ ಆಗ್ಬಿಟ್ಟಿದ್ಯಲ್ಲೋ ರಂಗಜ್ಜ. ಅಲ್ಲ ಕಳ್ಳ, ಬೋರ್ ಕೋರ್ಸ್ಬಿಟ್ಟು ನೀರ್ ಎತ್ತದಂತೆ, ನೀರ್ ಸಿಕ್ತಂತೆ, ಒಳ್ಳೆ ನೀರೆಲ್ಲ ಸಿಕ್ಕೈತೆ. ಒಂದ್ ಮಾತು ಬೋರ್ ಕೋರ್ಸಿದೀನಿ ಕಣ್ರಿ ಗೌಡ್ರೆ ಅಂತ ಒಂದು ಮಾತೇಳಲ್ಲ ರಂಗಜ್ಜ ನೀನ್ ಕರೆದಿದ್ದು. ಅಲ್ಲ ಕಳ್ಳ ಅಲೇ, ಅಲ್ಲ ಮರ್ತೆ ಹೋಗ್ಬಿಡ್ತೀಯಲ್ಲ ನಮ್ಗೆ. ಅವ್ನು ಶಂಕರಾಜಂಗು ಅವನು ನಿನ್ ಜೊತೆ ಸೇರ್ಸ್ಕೊಂಡ್ಬಿಟ್ಟು ಇಬ್ರು ಒಂದಾಗ್ಬಿಟ್ಟು ನನಗೆ ಕರಿಯೋದೇ ಇಲ್ವಲ್ರಲ್ಲ ಅಲೇ. ಮರ್ತೆ ಬಿಟ್ರಿ ಅಂದ್ರಿ ನನಗೆ. ಇತ್ತೀಚೆಗೆ ಆಗ ಬೋಲು ಕಲ್ತ್ ಬಿಟ್ಟಿದ್ರ ಕಣಿ ಹೇಳ್ರಪ್ಪ ಅತ್ಲಾಗಿ. ನೀನು ಅಷ್ಟೇ, ಅವ್ನು ಶಂಕರಾಜನೂ ಅಷ್ಟೇ. ಒಂದೇ ಒಂದು ಮಾತು ಹೇಳಿದ್ಯಲ್ಲ ರಂಗಜ್ಜ ನೀನು. ಎಂತ ಕೆಲಸ ಮಾಡಿದ್ಯಾ? ಎಷ್ಟು ಬೇಜಾರಾಗ್ಬೇಡ ನನಗೆ ಲೇ. ಈಗಳಲ್ಲ ನಿನ್ ಮೇಲೆ ಬೋಲು ಬೇಜಾರಾಗ್ಬಿಟ್ಟೈತ್ ಕಳ್ಳ ರಂಗಜ್ಜ ನನ್ಗಂತೂ. ಗೌಡ್ರೆ ಸುಮ್ಕಿರಿ ಗೌಡ್ರೆ ಅತ್ಲಾಗಿ. ಏನ್ ಮಾಡಂಗ ಗೌಡ್ರೆ, ನನ್ನ ಕಷ್ಟ ನೀವಾದ್ರೂ ಅರ್ಥ ಮಾಡ್ಕೊಳ್ರಿ ಗೌಡ್ರೆ. ಏನ್ ನಾನಂತ ಮಾಡೋಣ, ಎಲ್ಲೆಲ್ಲಂತ ಹೋಗೋಣ, ನನ್ಗೂ ತಲೆ ಕೆಟ್ಟು ಹೋಗಂಗ ಆಗ್ಬಿಟ್ಟೈತ್ ಕಣ್ರಿ ಗೌಡ್ರೆ. ನೀವು ನೋಡಿರೆ ಕರಿತಿಲ್ಲ ಅಂತ ಬೇಜಾರು ಮಾಡ್ಕೊಂತೀರಾ. ನಮ್ ಬೋರಣ್ಣ ನೋಡಿರೆ ಮದ್ವೆ ಅಲ್ಲಿ ಬಂದ್ಬಿಟ್ಟು ಪತ್ರಿಕೆ ಹಂಚಕ್ ಬರ್ತಿಲ್ಲ, ಮದ್ವೆ ಇದ್ರಲ್ಲಿ ನೀನು ಮುಂದಾಳತ್ವ ವಹಿಸ್ತಿಲ್ಲ, ಏನು ಕೆಲಸ ಮಾಡಿಸ್ತಿಲ್ಲ ಅಂತ ಆ ಹುಡ್ಗ ಬೇಜಾರು ಮಾಡ್ಕೊಳ್ತಿದ್ದಾನೆ. ಇಲ್ಲಿ ಈ ಹುಡ್ಗ ಇಲ್ಲಿ ಹೊಲತ್ತಾವ ಬೋರ್ಗೀರು ಕೊರ್ಸೋದಕ್ಕೆ ಜಾಸ್ತಿ ತಲೆ ಕೆಡಿಸ್ಕೊಂಡಿಲ್ಲ. ಆದ್ರೆ ಇವ್ನು ಗಜೇಂದ್ರ ಬೇಜಾರು ಮಾಡ್ಕೊಳ್ತಾನೆ. ಹಸ್ಗಳು ನೋಡ್ಕೊಳ್ಳೋಣ, ಹೊಲತ್ತಾವ ಹೋಗೋಣ, ತೋಟತ್ತಾವ ಹೋಗೋಣ, ಮನೆ ಕೆಲಸ ಮಾಡೋಣ. ಗೌಡ್ರೆ ಬೇಡ ಸುಮ್ಕಿರ್ರಿ ಅತ್ಲಾಗಿ. ಈ ಪಾರ್ಟಿ ನಾನಂತೂ ಒಂದ್ ಗಳಿಗೆ ಪುರ್ಸತ್ತಿಲ್ಲ ಕಣ್ರಿ ಗೌಡ್ರಿ. ರಾತ್ರಿ ಮಂಚದ ಮೇಲೆ ಮಲ್ಗಿರಿ ಹೋಗಿ ಕಣ್ಣು ಮುಚ್ಚಿರೆ ಬೆಳಿಗ್ಗೆ ಯಾವಾಗ ಆಗುತ್ತಂತ ಗೊತ್ತಿಲ್ಲ ಕಣ್ರಿ ಗೌಡ್ರೆ. ಹಂಗೆ ನಿದ್ದೆ ಬಂದ್ಬಿಡುತ್ತೆ ನನಗೂ. ಸಾಕಾಗಿ ಹೋಗ್ಬಿಟ್ಟೈತ್ ಕಣ್ರಿ ಗೌಡ್ರೆ. ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ ತಿರ್ಗಾಡಿ ತಿರ್ಗಾಡಿ ತಿರ್ಗಾಡಿ. ಸುಮ್ಕಿರಿ ಗೌಡ್ರೆ ಅತ್ಲಾಗಿ. ಹೇಳ್ಕೋಬಾರ್ದು ನನ್ನ ಪರಿಸ್ಥಿತಿನ ನಿಮ್ಗೆ. ನೀವಾದ್ರೂ ನನ್ನ ಕಷ್ಟ ಅರ್ಥ ಮಾಡ್ಕೊಂತೀರಾ ಅಂತ ಹೇಳಿದ್ರೆ ನೀವು ನನ್ನ ಮೇಲೆ ಕೋಪ ಮಾಡ್ಕೊಂತಿದ್ದೀರಲ್ರಿ ಗೌಡ್ರೆ. ಏನ್ ಮಾಡೋಣ ಹೇಳ್ರಿ. ಅಲ್ಲ ಕಣ್ರಿ ಗೌಡ್ರೆ, ನಮ್ ಕುಮಾರಣ್ಣಂಗೆ ಹೇಳಿದ್ದೆ ಕಣ್ರಿ ಗೌಡ್ರೆ. ಪಾಯಿಂಟ್ ಮಾಡಿಸ್ಬೇಕಾದ್ರೆ ನೀ ಹೇಳಿದ್ದೆ ಹಿಂಗೆ ಗೌಡ್ರು ಸಿಕ್ಕಿರೆ ಹೇಳ್ಬಿಡ ಪಾಪ, ನನ್ಗೂ ಸಿಕ್ಕಿಲ್ಲ ಏನಿಲ್ಲ, ಡೈರಿ ತಾವಿನ ನೀನೇ ಹಾಲಾಕ್ ಬರಕ್ ಹೋಗ್ತಿದ್ಯಾ, ಅಲ್ಲೆಲ್ಲಾದ್ರೂ ಗೌಡ್ರು ಸಿಕ್ಕಿರೆ ಹೇಳ್ಬಿಡ, ಬೋರ್ ಕೂರಿಸಿದೀವಂತ ಬರ್ತಾರೆ ಅಂತ ಹೇಳಿದ್ದೆ ಕಣ್ರಿ. ಗೌಡ್ರೆ ಮತ್ತೆ ಇನ್ನೊಂದೇನಂದ್ರೆ ನಿನ್ನೆ ಒಂದ್ ಸ್ವಲ್ಪ ಸಿಕ್ಕಾಬಟ್ಟೆ ಯಾರ್ಯಾರದನ್ನು ಏನೇನೋ ಕುತಂತ್ರ ಮಾಡ್ಬಿಟ್ಟು ಬಾಳ ನೀರ್ ಸಿಗ್ದಂಗೆ ಏನೇನೋ ಮಾಡಿದ್ರು ಕಣ್ರಿ ಗೌಡ್ರೆ. ಅದಕ್ಕೂ ನಂಗೆ ಹೆಂಗ ನಮ್ ಶಂಕರಾಜ ನೋಡ್ಕೊಂಡು ಹೆಂಗ ತಾಯಿ ನಮ್ಮ ಅವನ್ ದೇವ್ರ ದಯದಿಂದ ಹೆಂಗ ಎಲ್ಲಾದ್ರೂ ಒಳ್ಳೇದಾಯ್ತು. ಇಲ್ಲ ಅಂದಿದ್ರೆ ಬಾಳ ಎಡಬಟ್ಟಾಗ್ಬಿಡೋದ್ ಕಣ್ರಿ ಗೌಡ್ರೆ. ಅಬಾ ಬಾಬಾ ಬಾಬಾ ಈ ಪಾರ್ಟಿ ಬಿಸಿ ಆಗ್ತೀಯ ಅಂತ ನಾನಂತೂ ಅಂದ್ಕೊಂಡಿರಲಿಲ್ಲ ಕಳ್ ಬಿಡ್ಲ ರಂಗಜ್ಜ. ಸರಿ ಸರಿ ಆಯ್ತು. ಹೆಂಗ ನೀರ್ ಸಿಕ್ತು ಅನ್ನೋ ಬರ್ಲ ಕುತ್ಕೊಂಡ್ ಬರ್ಲ ಒಂದ್ ಗಳಿಗೆ ಮಾತಾಡೋಣ. ಕುತ್ಕೊಂಡು ಮಾತಾಡಿದ್ರೆ ಚಂದ. ನಿನ್ ಕಂಡು ಇನ್ನೇನು ಮಾತಾಡ್ತೀಯ, ನೀನು ಸಾಕಾಗಿ ಬಂದಿದ್ಯಾ ಅತ್ಲಾಗಿ ಹೊಲತಾವಿಂದ. ಇಲ್ಕಂಡ್ರಿ ಗೌಡ್ರಿ, ನಾನು ಒಂದಿಟ್ಟು ಅರ್ಜೆಂಟ್ ಹೋಗ್ಬೇಕಂಡ್ರಿ ಗೌಡ್ರಿ ಮಂತಾವು. ಅದು ಮೋಟ್ರು ಪಂಪು ಲೆಂತು ಪೈಪ್ಗಳು ಕೇಬಲ್ ಎಲ್ಲ ತಗೊಂಬರಕ್ ಬೇರೆ ಹೋಗ್ಬೇಕಲ್ರಿ ಗೌಡ್ರಿ. ಹಂಗಾಗಿ ಸ್ವಲ್ಪ ಕೆಲ್ಸಗಳಿದಾವ್ ಕಣ್ರಿ ಗೌಡ್ರೆ. ಕೂತ್ಕೊಳ ಅಷ್ಟು ಪುರ್ಸತ್ತಿಲ್ಲ ಕಣ್ರಿ ಗೌಡ್ರಿ. ಏನ್ ಮಾಡೋಣ, ಬೇದಾರ್ ಮಾಡ್ಕೊಬೇಡ್ರಿ ಕಣ್ರಿ ಗೌಡ್ರಿ. ಅಯ್ಯಲೇ ಅಲ್ಲ ಕಳ್ಳ, ನಂತಾವ್ ಮಾತಾಡೋದಕ್ಕಿಂತ ನೀನು ಅರ್ಜೆಂಟಾಗಿ ಹೋಗ್ಬೇಕನ್ನು. ಸರಿ ಸರಿ ಕಳ್ಳ ಆಯ್ತು. ಸರಿ ಕಣ ಆಯ್ತು, ಹೋಗ ರಂಗಜ್ಜ. ಇನ್ ಕರೆದ್ರೆ ಕೇಳ, ನಿನ್ಗೆ ಯಾವತ್ತಾದ್ರೂ ಮಾತಾಡ್ಸಿದ್ರೆ ಕೇಳ. ನಾನು ಬಾರ ಕುತ್ಕಂತ ಇಲ್ಲ, ತಿಂಡಿ ತಿಂದೇನ ರಂಗಜ್ಜ ಅಂತಾನು ಕೇಳಲ್ಲ ಕಳ್ಳ ನಿನ್ಗೆ. ಹೋಗು ಕಲ್ತ್ಬಿಟ್ಟೆ ಅಂತ ಕಡೆ ಹೋಗು. ನೀನು ಇತ್ತೀಚೆಗೆ ಯಾಕೋ ಬಲು ಕಲ್ತ್ಬಿಟ್ಟೆ, ಹೋಗು. ಗೌಡ್ರೆ ಸುಮ್ಕಿರಿ ಗೌಡ್ರಿ, ನೀವ್ ಹಿಂಗೆಲ್ಲ ಹೇಳಿದ್ರೆ ನನಗೆ ಬಲು ಬೇಜಾರಾಗಿ ಹೋಗ್ಬಿಡುತ್ತೆ. ನಡೀರಿ ಕೂತ್ಕೊಳ್ಳೋಣ. ಅದೇನ್ ಕೆಲಸ ಇದ್ರು ನಿಮ್ಗಿಂತ ಮುಖ್ಯವಾದ ಕೆಲಸ ನನ್ಗೆ ಏನೇನು ಅಲ್ಲ, ನೀವೇ ನನಗೆ ಮುಖ್ಯ ಮೊದ್ಲಿಂದಾನು. ಬರ್ರಿ ಕೂತ್ಕೊ ಬರ್ರಿ. ನನ್ನ ಮಗ ಹೇಳದ ಮಾತು ಕೇಳಲ್ಲ ನೋಡಿ, ಹೆಂಗ್ ಕೂತ್ಕೊಂತಾನೆ ಇವಾಗ. ಹೆಂಗ್ ಬಗ್ಗಿಸ್ಬೇಕಂತ ನನ್ಗೆ ಚೆನ್ನಾಗ್ ಗೊತ್ತೈತ್ ನಮ್ ರಂಗಜ್ಜಂಗೆ. ಮತ್ತಿನ್ನೆಲ್ಲ ರಂಗಜ್ಜ, ಪೈಪು ಲೆಂತು ಮೋಟ್ರೆಲ್ಲ ತಗೊಂಬರಕ್ಬೇಕಾದ್ರೆ ನಾನು ಬರ್ತೀನಿ. ನಾನು ತಿಪ್ಟೂರಿಗೆ ಬರ್ಬೇಕು. ಹೋಗಿ ಒಂದೇ ಸಲ ತಗೊಂಬರೋದಂತೆ, ಚೆನ್ನಾಗಿರತ್ತವ ನೋಡ್ಬಿಟ್ಟು ತಗೊಂಬರೋದಂತೆ. ಸುಮ್ಕಿರು, ಆತರ ಮಾಡ್ಬೇಡ. ಅದೇ ಹಾಕಿ ಅರ್ಜೆಂಟ್ ಮಾಡ್ತೀಯ. ಅಲ್ಲ ಕಳ್ಳ ರಂಗಜ್ಜ,
ಎಷ್ಟಡಿಗೆ ನೀರು ಸಿಕ್ತವು? ಆ ಏನೋ ಎಡವಟ್ ಬೇರೆ ಆಯ್ತು ಅಂತ ಹೇಳ್ತಿದ್ಯಾ? ಏನಂತ ಒಂದು ಗೊತ್ತಾಗ್ತಿಲ್ವಲ್ರಲ್ಲ, ಏನಂತ ಬಾಯ್ ಬಿಟ್ಟು ಕರೆಕ್ಟಾಗಿ ಹೇಳ್ರಲ್ಲ, ಅದೇನಂತ? ಆ ಏನ್ ಸಮಸ್ಯೆ ಆಗೋಯ್ತಲ್ಲ ರಂಗಜ್ಜ? ಓ ಗೌಡ್ರೆ, ಕರೆಕ್ಟ್ ಆಗಿ ಒಂದ 300 ಅಡಿಗೆ ನೀರ್ ಸಿಗ್ಲಿಲ್ಲ ಕಣ್ರಿ ಗೌಡ್ರೆ. 310 ಅಡಿಗೇನ ನೀರ್ ಸಿಕ್ಕಿದ್ದು, 300 ಅಡಿಲಿ ಅಂತ ತಿಳಿದು ಬಿಡ್ತು. ಇವ್ ನಮ್ಮ ಪರಮೇಶಿ 300 ಅಡಿಗೆ ನೀರ್ ಸಿಗುತ್ತೆ, 260 300 310 ಅಡಿ ಒಳಗಡೆ ನೀರು ಸಿಗುತ್ತೆ ಅಂತ ಹೇಳಿದ್ದ ಮೊದ್ಲೆ. ನಾವು 260 ಆಯ್ತು, 270 ಆಯ್ತು, 280 ಆಯ್ತು. ಧೂಳ್ ಅಂದ್ರೆ ದುಗ್ಗನ್ ಧೂಳು ಕಣ್ರಿ ಗೌಡ್ರೆ, ಧೂಳ್ ಕಿತ್ಕೊಂಡ್ ಬರೋದು ಹಂಗೆ. ಅಬಾ ಬಾ ಬಾ ಬಾ, ಧೂಳು ಎಲ್ಲಿಂದ ಬರೋದು ಏನಪ್ಪ? ನನ್ಗಂತೂ ನೋಡಿ 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 ಸಾಕಾಗೋಯ್ತು. 290 ಆಯ್ತು, ನೀರ್ ಸಿಗ್ಲಿಲ್ಲ. ಒಂದ್ ತೊಟ್ಟನು ಧೂಳ್ ಕಡಿಮೆನೆ ಆಗ್ಲಿಲ್ಲ ಕಣ್ರಿ ಗೌಡ್ರೆ. ಮುಗೀತು ಕತೆ. ಇನ್ನು ಪಾಪ ಹುಡ್ಗ ನಮ್ ಗಜೇಂದ್ರ ಏನೋ ಆಸೆಯಿಂದ, ನಾನು ಅವ್ರ ಅಪ್ಪಂದು ಅಟ್ಟದ ಮೇಲೆ ಏನೋ ಬೆಳಿಬೇಕಂತ ಬಹಳ ಆಸೆ ಪಡ್ತಿದ್ದಾನೆ ಹುಡ್ಗ. ಏನೋ ಒಂದ್ ಮಾಡ್ಕೊಡೋಣ ನನ್ನ ಮಗಂಗೆ, ನಮ್ಮ ಅಣ್ಣನ ಮಗಂಗೆ ಅಂತ ನಾನು ಬಹಳ ಪ್ರಯತ್ನ ಪಟ್ಬಿಟ್ಟು ಏನೇನೋ ಮಾಡ್ತಿದ್ದೀನಿ. ಭಗವಂತ ನೋಡಿದ್ರೆ ಹಿಂಗೆ ಎಡವಟ್ಟಾಗ್ತೈತಲ್ಲ ಅಂತ ನಾನು ಬಹಳ ಯೋಚನೆ ಮಾಡ್ತೆ. ನನಗೂ ಅಲ್ಲಿ ನಿಂತ್ಕೊಳಕ್ ಆಗ್ಲಿಲ್ಲ ಕಣ್ರಿ ಗೌಡ್ರೆ. ಅಳಂಗ್ ಬಂದ್ಬಿಡ್ತು, ಅಳು ಬಂದ್ಬಿಡ್ತು ಕಣ್ರಿ ಗೌಡ್ರೆ. ನಿಜಾಲು ದೇವರಾಣೆಗಳು ಗೌಡ್ರೆ, ನಾನು ಇಷ್ಟೊಂದೆಲ್ಲ ಬೋರ್ ಕೊರ್ಸಿದ್ದೀನಿ, ಇವತ್ತಿನವರೆಗೂ ನನಗೆ ಒಂದು ಚೂರು ಬೇಜಾರಾಗಿಲ್ಲ ಕಣ್ರಿ ಗೌಡ್ರೆ. ಬಿಡು, ಆ ನೀರ್ ಸಿಗಲಿಲ್ಲ ಆದ್ರೆ ಇನ್ನೊಂದು ಬೋರ್ ಕೊರ್ಸ್ತೀನಿ ಅನ್ನೋದು ಇದ್ದಿತ್ತು. ಆದ್ರೆ ಈ ಮಗಂದು ಪಾಪ ಏನೋ ಮುಂದುವರಿತಿರೋ ಮಗಂಗೆ ಮೊದಲನೇ ಇದಕ್ಕೇನೇ ತೊಂದರೆ ಆಗ್ಬಿಟ್ರೆ ಬೇಜಾರು ಮಾಡ್ಕೊಳ್ತಾನೆ, ಮನ್ಸಿಗೆ ಎಲ್ಲಿ ನೊಂದ್ಕೊಂಡ್ಬಿಡ್ತಾನೋ ಅಂತ ಬಹಳ ಯೋಚನೆ ಮಾಡ್ಬಿಟ್ಟು ನನಗೂ ಒಂಥರ ಅಳಂಗ್ ಬಂದ್ಬಿಡ್ತು, ಅಳು ಬಂದ್ಬಿಡ್ತು. ನಾನು ನೋಡಕ್ಕಾಗ್ದಲ್ಲ ಇವ್ ನಮ್ ಶಂಕರಾಜ ಒಂದ್ ಕಡೆ ಕರ್ಕೊಂಡು ಹೋಗ್ಬಿಟ್ಟು ಮರದ ಕೆಳಗಡೆ ನೆರಳಲ್ಲಿ ಕೂರಿಸ್ಕೊಂಡು ಸುಮ್ಕೆ ಕೂತ್ಕೊಂಡ್ಬಿಟ್ಟು, ಆಮೇಕಿಂದ 310 ಅಡಿ ಲೆಂತ್ ಬಿಟ್ಟಿದ್ದಾರೆ. 300 ಅಡಿ ಆದ್ಮೇಲೆ 310 ಅಡಿಗೆ ಒಂಚೂರು ಈಟೆ ಇಟ್ಟು ನೀರಂಗ್ ಕಾಣಿಸ್ಕೊಂಡೈತೆ. ಆಮೇಲೆ ಒಳ್ಳೆ ನೀರ್ ಕಂಡ್ರಿ ಗೌಡ್ರಿ. ನಾನು ನೀರ್ ಸಿಕ್ಕಿರಲ್ಲ ಸಾಮಾನ್ಯಕ್ಕೆ, ನೋಡೋಣ ಎಷ್ಟಡಿ ಆಗೈತೆ ಅತ್ಲಾಗ ಒಂದು 500 ಅಡಿವರೆಗೂ ಕೊರ್ಸಿ ಅತ್ಲಾಗಿ ಸುಮ್ಕ ಆಗ್ಬಿಡೋಣ, ಬೇರೆ ಯಾವ್ದಾರ ಪಾಯಿಂಟ್ ಇನ್ನೊಂದು ಪಾಯಿಂಟ್ ಮಾಡ್ಸೋಣ ನಮ್ಮ ಪರಮೇಶಿ ಕೈಲಿ ಅನ್ಕೊಂಡು ಸುಮ್ಕ ಆಗಿ ಬರ್ತಿದ್ದೀನಿ. ನೋಡಿರೆ ನೀರು ಕಿತ್ಕೊಂಡು ಬರ್ತೈತ್ ಕಣ್ರಿ ಗೌಡ್ರಿ. ಗೌಡ್ರೆ ಖುಷಿ ಆಯ್ತು ಆಯ್ತು ಆಯ್ತು, ನನಗೆ ಹೇಳ್ಕಬಾರ್ದು ಕಣ್ರಿ ಗೌಡ್ರೆ, ಅಷ್ಟೊಂದು ಖುಷಿ ಆಗೋಯ್ತು ಕಣ್ರಿ ಗೌಡ್ರೆ. ಎಷ್ಟು ಸಮಾಧಾನ, ಎಷ್ಟು ನೆಮ್ಮದಿ ಆಯ್ತಂದ್ರೆ ಅವಾ ಬಾಬಾ, ಅದು ಹೇಳ್ಕೊಳಕ್ ಆಗಲ್ಲ ಕಣ್ ಬಿಡ್ರಿ ಗೌಡ್ರೆ, ಅಷ್ಟೊಂದು ಖುಷಿ ಆಗೋಯ್ತು ಕಣ್ರಿ ಗೌಡ್ರೆ ನನಗಂತೂ. ಹಿಂಗೆ ಕಳ್ಳ ರಂಗಜ್ಜ ಆಗೋದು. ಇನ್ನೊಂದು ಗೊತ್ತಾ, ಇಂಥ ಖುಷಿ ಎಲ್ಲ ಆಗೋದು ಯಾರಿಗ್ ಗೊತ್ತಲ್ಲ, ನೀಯತ್ತಾಗಿರೋರಿಗೆ ಮಾತ್ರ ಕಳ್ಳ ಹಿಂಗೆಲ್ಲ ಖುಷಿ ಆಗೋದು. ಸ್ವಂತ ಕಷ್ಟಪಟ್ಬಿಟ್ಟು ಬೆಳಿತೀವಿ ನೋಡು ಅಂತವ್ರಿಗೆ ಮಾತ್ರ ಹಿಂಗೆಲ್ಲ ಖುಷಿ ಆಗೋದು. ಆಯ್ತು ಕಳ್ಳ ರಂಗಜ್ಜ, ಈಗ ಇನ್ನೊಂದು ಹೇಳೋದು ಮರ್ತು ಬಿಟ್ಟೆ ನಾನು. ಈಗ ಈಗ ಏನಕ್ಕೆ ಬೋರ್ ಕೊರ್ಸಿದ್ದು ನೀವು? ಏನು ಅಡಿಕೆ ಸಸಿ ತೆಂಗಿನ ಸಸಿ ಏನಾದ್ರು ಹಾಕ್ತಿರೋ, ಏನಾದ್ರೂ ಏನು ಬೇರೆದೇನಾದ್ರು ಬಿಸ್ನೆಸ್ ಏನಾರ ಮಾಡ್ತಾನೆ ಏನಪ್ಪ ಅವನು? ಅಲ್ಲೇ ಓದಿದ್ದಾನೆ, ಚೆನ್ನಾಗಿದ್ದಾನೆ, ನಿಮ್ಮ ಅಣ್ಣನ ಮಗ ಒಳ್ಳೆ ಹೋಟ್ಲಲ್ಲಿ ಮ್ಯಾನೇಜ್ಮೆಂಟ್ ಎಲ್ಲ ನೋಡ್ಕೊಂಡು ಮ್ಯಾನೇಜರ್ ಅಂತ ಬೇರೆ. ಒಳ್ಳೆ ಬುದ್ಧಿವಂತನ ಇದೆ ಅನ್ಕೊಂಡು ಹೇಳು ಗಜೇಂದ್ರ ಮಾತ್ರ. ಅದೇ ಕಣ್ರಿ ಗೌಡ್ರೆ, ಏನ ಕುರಿ ಫಾರಮ್ ಕೋಳಿ ಫಾರಮ್ ಮಾಡಬೇಕು, ಇಲ್ಲ ಹಸ್ಗುಳ್ ಫಾರಮ್ ಏನಾರ ಮಾಡ್ತೀನಿ ಕಣ್ ಚಿಕ್ಕಪ್ಪ ಅಂತ ಹೇಳಿದ್ದ ಒಂದ್ಸಲಿ. ಮೊದಲು ತೆಂಗಿನ ಸಸಿಗಳು ಅಡಿಕೆ ಸಸಿಗಳೆಲ್ಲ ಹಾಕ್ ಮಗ ಅಂತ ಹೇಳಿದ್ದೆ. ಸರಿ ಕಣ್ ಚಿಕ್ಕಪ್ಪ ಆಯ್ತು, ಸ್ವಲ್ಪ ಒಂದ್ ಕಡೆ ಒಂದ್ ಎಕರೆಲಿ ಮೊದಲು ಅಡಿಕೆ ಸಸಿ ತೆಂಗಿನ ಸಸಿಗಳೆಲ್ಲ ಹಾಕ್ಯಾನ. ಆಮೇಲೆ ಯಾವ್ದಾದ್ರು ನೋಡ್ಬಿಟ್ಟು ಹಸ್ಗುಳ್ ಫಾರಮ್ ಏನಾರ ಮಾಡನ್ ಕಣ್ ಚಿಕ್ಕಪ್ಪ. ಈ ಊರಲ್ಲಿ ಅಕ್ಕಪಕ್ಕದಲ್ಲಿ ಯಾರು ಹಸ್ಗುಳ್ ಫಾರಮ್ ಯಾರು ಮಾಡಿದಾರೆ ಚಿಕ್ಕಪ್ಪ, ಎಲ್ಲ ನೋಡ್ಕೋಬೇಕು ಮೊದಲು. ನನಗೂ ಒಂದ್ ಸ್ವಲ್ಪ ಅನುಭವ ಕಡಿಮೆ ಅಂತ ಹೇಳ್ದ. ಈಗಳಲ್ಲ ಪಾಪ, ನಿನ್ಗೆ ಅನುಭವಕ್ಕೆ ಯಾಕೆ ಯೋಚನೆ, ನಾನೇ ಇದೀನಿ ಕಣ್, ಬಾರ್ಲಾ ಹಸ್ಗುಳ್ ಫಾರಮ್ ಮಾಡಿದ್ರೆ ನಿನ್ ಜೊತೆ ಯಾವಾಗ್ಲೂ ನಾನೇ ಇರ್ತೀನಿ. ಪ್ರತಿಯೊಂದು ನಾನು ನೋಡ್ಕೊಳ್ತೀನಿ, ನಿನಗೆ ಸಪೋರ್ಟಿವ್ ಆಗಿರ್ತೀನಿ, ಸಪೋರ್ಟ್ ಆಗಿರ್ತೀನಿ. ನೀನು ಏನು ತೊಂದರೆ ಆಗ್ದಂಗೆ ನಾನು ಇರ್ತೀನಿ ಕಣ್, ಬಾರ್ಲಾ ನೀನು ಮುಂದುವರಿ ಬಾರ್ಲಾ ಅಂತ ಹೇಳಿದೀನಿ. ಏನೋ ಒಂದು ಮಾಡಿದ್ರೆ ಸಾಕು ಕಣ್ರಿ ಗೌಡ್ರಿ ಅತ್ಲಾಗಿ. ಅದಕ್ಕೆ ನಾನು ಅರ್ಜೆಂಟಲ್ಲಿ ಒಂದ್ ಸ್ವಲ್ಪ ಮೋಟ್ರು ಪೈಪು ಲೆಂತು ಕೇಬಲ್ ಎಲ್ಲ ಹೋಗಿ ಅತ್ಲಾಗಿ ತಗೊಂಬಂದ್ಬಿಟ್ಟು ಅತ್ಲಾಗಿ ಆ ಮೋಟ್ರು ಹಾಕೋವ್ರಿಗೆ ರೆಡಿ ಮಾಡೋರಿಗೆ ಒಂದ್ ಸ್ವಲ್ಪ ಕರ್ಕೊಂಬಂದ್ಬಿಟ್ಟು ಅತ್ಲಾಗಿ ನೀರ್ ಎತ್ಬಿಡೋಣ ಅಂತ ನಾನು ಅರ್ಜೆಂಟ್ ಮಾಡ್ತೀನಿ. ಈ ಹುಡುಗರು ಎಲ್ಲೆಲ್ಲಿ ಹೋದ್ರು ಅಂತಾನೆ ಗೊತ್ತಿಲ್ಲ ಕಣ್ರಿ ಗೌಡ್ರಿ. ಮತ್ತೆ ಇನ್ನು ಇವ್ ಬೋರಣ್ಣಂದು ಮಗನ್ ಬೇರೆ ಮದ್ವೆ, ನಮ್ಮ ರಾಜೇಶಂದು ಬೇರೆ, ಅಲ್ಲಿ ಬೇರೆ ಬಟ್ಟೆ ತಗೊಂಬರಕ್ ಹೋಗ್ಬೇಕು, ಪತ್ರಿಕೆ ಹಂಚಕ್ ಹೋಗ್ಬೇಕು ಗೌಡ್ರೆ. ಒಂದೊಂದ್ ಎರಡೆರಡು ಕೆಲ್ಸಗಳಿಲ್ಲ ಕಣ್ರಿ ಗೌಡ್ರಿ, ಏನೇನ್ ಮಾಡೋಣ. ಅದ್ರಲ್ಲಿ ಮಧ್ಯದಲ್ಲಿ ಬೇರೆ ನಮ್ಮ ಅಣ್ಣಂದು ಬೇರೆ ಅರ್ಧ ಕೈವಾಡ ಬೇರೆ, ನೀರ್ ಸಿಗ್ದಂಗೆ ಅಲ್ಲ. ಇದೇನಪ್ಪ ಇದು? ಈ ರಂಗಾಜ್ ನೋಡಿರಿ ಇಲ್ಲೇ ಕುಂತೈತೆ, ಏನೋ ಜೋರಾಗಿ ಬೇರೆ ಗೌಡ್ರು ತಾವೇನೋ ಮಾತಾಡ್ತಿದ್ದಾರೆ. ಅಲ್ಲ, ನಾನು ನಮ್ಮ ಲೆಕ್ಕಾಚಾರಿ ಇಬ್ರು ಸೇರ್ಕೊಂಡ್ಬಿಟ್ಟು ಆ ಪಾಯಿಂಟಿನ ಕಲ್ನ ಬದಲಾಯಿಸಿದ್ದು, ಜಾಗ ಬದಲಾಯಿಸಿದ್ದು ಏನಾರು ವಿಚಾರ ಏನಾರು ಗೊತ್ತಾಯ್ತಾ? ಗೊತ್ತಾದ್ರೂ ಆಗ್ಬಿಡುತ್ತೆ, ಹೇಳಕ್ಕಾಗಲ್ಲ. ನಮ್ಮ ಬಾವ ಹೇಳ್ದಂಗೆ ಭಾಳ ಬುದ್ಧಿವಂತರು ಇದಾರೆ ಇವರು. ಏನೋ ಅಂದ್ಕೊಂಡ್ಬಿಟ್ಟಿದ್ದು ನಾವು. ಅಲ್ಲ, ಪಾಯಿಂಟಿಂದು ಕಲ್ಲು ಜಾಗ ಎಲ್ಲ ಬದಲಾಯಿಸಿದ್ರು ನೀರು ಸಿಕ್ಬಿಡ್ತಲ್ಲ ಇವರಿಗೆ, ಇನ್ನು ಎಂತಾರು ಇರಬೇಕು. ನಾವೇ ಏನೋ ಒಂದು ಮಾಡಕ್ ಹೋದ್ರೆ ನಮಗೆ ಒಂದು ಎಡವಟ್ಟು ಆಗೋಯ್ತಲ್ಲ. ನನಗೆ ಹೊಟ್ಟೆ ಎಲ್ಲ ಉರಿತೈತೆ ಹಂಗೆ.
ಇವ್ರ ಮುಂದೆ ನಿಂತ್ಕೊಂಡ್ಬಿಟ್ರೆ ಮತ್ತೆ ವಿಷಯ ಗಿಷಯ ಏನಾರು ಗೊತ್ತಾಗಿ ಮತ್ತೆ ಆ ವಜ್ಜ ಬೈದ್ಬಿಟ್ರೆ ಏನು ಮಾಡೋಣ. ಸಿಕ್ಕಾಬಟ್ಟೆ ಕೋಪ ಬೇರೆ ಈ ರಂಗಜ್ಜುಂಗೆ. ಹ್ಞೂ, ಎಷ್ಟು ಒಳ್ಳೇದು ಅಷ್ಟೇ ಕೆಟ್ಟವ್ರು ಇವರು. ಯಾಕೆ ಬೇಕು ಮತ್ತೆ ಇವ್ರ ಮುಂದೆ ನಿಂತ್ಕೊಂಡದಲೆ ಸುಮ್ಮನೆ ಏನು ಗೊತ್ತಿಲ್ದಂಗೆ ಸೈಲೆಂಟಾಗಿ ಹೋಗ್ಬಿಡೋಣ, ಇಲ್ಲ ವಾಪಸ್ ಹೋಗ್ಬಿಡೋಣ. ಬಡ 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 ವಾಪಸ್ ಏನಾರು ಹೋಗ್ಬಿಟ್ರೆ ಮತ್ತೆ ತಿರ್ಗಾ ಡೌಟ್ ಬಂದ್ಬಿಡುತ್ತೆ ನಮ್ಮ ಮುಂದೆ. ಹ್ಞೂ, ನನ್ನ ಮೇಲೆ ಇನ್ನೂ ಡೌಟ್ ಬಂದ್ಬಿಡುತ್ತೆ. ಹೆಂಗ್ ಬಂದಿದ್ದೀನೋ ಹಂಗೆ ಸೀದಾ ಹೋಗ್ಬಿಡ್ತೀನಿ. ಅಗಳ ಇಲ್ಲ, ಇವನೇ ಅಲ್ಲ ನಿಮ್ಮ ಅಣ್ಣನ ಬಾಮೈದ ಹೋಗ್ತಿದ್ದಾನೆ. ನಿಂಗಣ್ಣ, ಲೇ ನಿಂಗಣ್ಣ, ಲೇ ಪಾಪ ನಿಂಗಣ್ಣ, ನಿನ್ಕೊಳ್ಳಲ್ಲ ಬಾರ್ಲಾ ಇಲ್ಲಿ. ಅಯ್ಯೋ ದೇವ್ರೆ, ಇದೇನಪ್ಪ ಇದು? ಇವ್ರು ಬೇರೆ ಕರಿತಿದಾರೆ, ಈ ಗೌಡ್ರು ಬೇರೆ. ಇವ್ರಿಗೆ ಏನಾಯ್ತಂತ ಕಾಣೋಣ. ಏನಾರು ಹೇಳ್ಗಿಳತ್ತೆ ಏನು ಈ ರಂಗಜ್ಜ ವಿಷಯ? ಅದಕ್ಕೇನಾದ್ರೂ ಪಂಚಾಯತಿಯಾಗೆ ಏನಾದ್ರು ಕೂರಿಸ್ಗಿರ್ಸೋದಕ್ಕೆ ಏನಾದ್ರು ಕರಿತಿದ್ದಾರೆ ಏನಪ್ಪ? ಮಾಡೋದೆಲ್ಲ ನಮ್ಮ ಬಾವನ ಮಾತು ಕೇಳ್ಕೊಂಬಿಟ್ಟು ಏನೋ ಜೋಶಲ್ಲಿ ಮಾಡಿಬಿಡ್ತೀವಿ ಖುಷಿ ಖುಷಿಯಾಗಿ. ಇವಾಗ ಅನುಭವಿಸ್ತಿದ್ರೆ ನನ್ನ ಕಷ್ಟ ನನಗೆ ಗೊತ್ತು ಅತ್ಲಾಗಿ. ಏನಪ್ಪ ಮಾಡಲಿ ಇವಾಗ? ಮಾತಾಡ್ಸೋಣ ಏನು ಸುಮ್ಮನೆ ಹೋಗ್ಬಿಡೋಣ ಕೇಳಿಸ್ರು ಕೇಳಿಸ್ದಂಗೆ? ಇದೇ ಹಾಕಲ್ಲ ಇವನು. ಇವ್ ನಿಂಗಣ್ಣ ನೋಡಿದ್ರು ನೋಡ್ದಂಗೆ ಸುಮ್ಕೆ ಕೇಳಿಸ್ದಂಗೆ ಹಿಂಗೆ ಹೋಗ್ತಿದ್ದಾನೆ. ನಾನು ನೋಡಿರಿ ಇಷ್ಟೊಂದು ಜೋರಾಗಿ ಕೂಕಣ್ತಿದ್ದೀನಿ. ಲೇ ಲೇ ನಿಂಗಣ್ಣ, ಯಪ್ಪ ಇವ್ರು ಎಷ್ಟಾದ್ರೂ ಕೂಗಾಡ್ಕೊಳ್ಳಿ, ನಾನಂತೂ ತಿರ್ಗಂತೂ ಮಾತಾಡ್ಸಲ್ಲ. ಅಪ್ಪಿ ತಪ್ಪಿ ಏನಾದ್ರು ಆ ರಂಗಜ್ಜಗೆ ಏನಾರ ಕೋಪ ಬಂದ್ಬಿಟ್ಟು ಇಲ್ಲಿ ಊರ್ ಮಧ್ಯದಲ್ಲೇ ಮತ್ತೆ ಎಲ್ಲಾರ ಮುಂದೆ ಏನಾದ್ರು ಬೈದ್ ಬಿಟ್ರೆ ಏನು ಮಾಡೋಣ? ಹಿಂಗೆ ಮಾಡಿದೀಯ ಅಂತ. ಹೆಂಗಪ್ಪ ಈಗ ಈ ಗೌಡ್ರು ಸುಮ್ಕಾರು ಇರಲ್ಲ, ಏನಿಲ್ಲ, ಏನ್ ಒಂದೇ ಸಂಖ್ಯೆ ಕೂಕಣ್ತಿದ್ದಾರೆ. ಇವನು ಯಾರಲ್ಲ ಇವನು? ಎಲ್ಲ ಕಳ್ಳ ರಂಗಜ್ಜ ಇದೇ ಹಾಕಲ್ಲ ಇವನು. ಇಷ್ಟು ಸಲಿ ಕೂಕಣ್ತಿದ್ದೀನಿ ಇವನು ನಿಂಗಣ್ಣಂಗೆ. ಎಲ್ಲ ಇವ್ನು ನಿಮ್ಮ ಅಣ್ಣ ಸಾವುಕಾರ್ಗಿಂತ ಜಾಸ್ತಿ ಜಂಬ ಬಂದ್ಬಿಟ್ಟೈತ್ ಕಳ್ಳ ಅವನು ಬಾಮೈದಂಗೆ. ನೋಡ್ದೇನು ನಿಂಗಣ್ಣ ತಿಂಡಿ ಆಯ್ತಲ್ಲ ಅಂತ ಮಾತಾಡ್ಸೋಣಂತ ನಾನು ಕರೆದ್ರೆ ಇವನು ಅಣ್ಣ ಇವನು ಕಳ್ಳ ಓಡೋಗಂಗೆ ಓಡೋಗ್ತಿದ್ದಾನಲ್ಲ ಇವನು. ನನಗೆ ಯಾಕ ಇವನ ಮೇಲೆ ಅನುಮಾನ? ಕಳ್ಳ ನನ್ನ ಮುಂದೆ ನಿಂತ್ಕೊಂಡಲ್ಲೇ ಕೇಳಿಸ್ದಂಗೆ ಕಳ್ಳ ಹೋಗಂಗೆ ಇವನು. ಏನ್ಲ ರಂಗಜ್ಜ ಇವನ್ ಕತೆ ಇವಂದು? ಬಲ್ನರ ಮಗ ಇದ್ದಂಗೆ ಕಳ್ಳ ಇವನು. ಗೌಡ್ರೆ, ದೊಡ್ಡ ಕಳ್ಳ ಅವನು, ದೊಡ್ಡ ಕಳ್ಳ, ಕದಿಮ್ನರ ಮಗ. ಅಬಾ ಯಾರಿಗೆ ನೆಂಬಿರುನು? ನಮ್ಮ ಅಣ್ಣನ ಬಾಮ ಇದ್ದ, ಇವ್ನು ಲೆಕ್ಕಾಚಾರಿ ಇದ ನೋಡ್ರಿ. ಇವ್ರು 3 ಜನಕ್ಕೂ ನೆಂಬದೈತಲ್ರಿ ಗೌಡ್ರೆ. ಬಹಳ ಕಷ್ಟ ಕಣ್ರಿ ಗೌಡ್ರೆ. ಅಲ್ಲ ಕಣ್ರಿ ಗೌಡ್ರೆ, ನಾನು ಸುಮ್ನೆ ಈಗ ಮದುವೆ ಬೇರೆ ಐತೆ, ಮುಂದೆ ಜಗಳ ಮಾಡೋದು ಬೇಡ, ಸುಮ್ಕೆ ಪಂಚಾಯತ್ಗೆಲ್ಲ ಕೂರ್ಸೋದ್ ಬೇಡ ಅಂತ ಸುಮ್ಕಾಗಿದ್ದೀನಿ ಕಣ್ರಿ ಗೌಡ್ರೆ. ಒಂದೊಂದೆರಡೆರಡು ಅವತಾರಗಳು ಮಾಡಿಲ್ಲ ಕಣ್ರಿ ಗೌಡ್ರೆ ಇವರು. ಇವ್ರೇನ್ ಸಾಮಾನ್ಯದವರಲ್ಲ ಇವರು. ನೆನ್ನೆ ನಿಮ್ ಮನೆ ಮುಂದೆ ಬಂದ್ಬಿಟ್ಟು ನಿಮ್ತಾವ್ ಬಂದ್ಬಿಟ್ಟು ಹೇಳಿ ಇವ್ರಿಗೆ ಏನ್ ಮಾಡ್ಬೇಕು ಮಾಡ್ಬಿಡೋಣ ಅಂತ ಮನ್ಸು ಬಂದ್ಬಿಟ್ಟಿತ್ತು ನನ್ಗೆ. ಏನ್ ಮಾಡ್ತೀರಾ ಅತ್ಲಾಗಿ? ಮನೇಲಿ ಹುಡುಗರು ದೊಡ್ಡವ್ರು ಬೇರೆ ಇದಾರೆ, ಸುಮ್ನೆ ಜಗಳ ಆಗೋಗ್ಬಿಡುತ್ತಂತ ಬಹಳ ತಾಳ್ಮೆಯಿಂದ ಸುಧಾರಿಸ್ಕೊಂಡು ನಾನೇ ಸುಮ್ಕಾಗ್ಬಿಟ್ಟಿದೀನಿ, ತಣಗಾಗ್ಬಿಟ್ಟು. ಇಲ್ಲ ಅಂದಿದ್ರೆ ಇವನಿಗೆ ಇರ್ತಿತ್ತು, ಇವನು ಹಿಂಗಣ್ಣಂಗೆ ಇವನಿಗೆ. ಯಾಕ್ಲ ರಂಗಜ್ಜ ಇಷ್ಟೊಂದು ಕೋಪ ಮಾಡ್ಕೊಳ್ತಿದ್ಯಾ? ಯಾಕೆ ಏನಾಯ್ತು? ಅಂತದ್ದೇನು ಮಾಡಿದಾನ ಇವ್ನು ನಿಂಗಣ್ಣ ಇವನು? ನಂತವ ಬಂದು ಕರ್ತು ಪಂಚಾಯತ್ಗೆ ಕೂರ್ಸೋ ಅಂತದ್ ಏನಾಯ್ತಲ್ಲ ಇವನಿಗೆ? ಏನ್ ಮಾಡಿದಾನ ಅಂತದು? ಏನ್ ಮಾಡಿದಾನಂತ ಕೇಳ್ತಿದಿರಲ್ರಿ ಗೌಡ್ರೆ ನೀವು ತಿರ್ಗಾ? ಏನ್ ಮಾಡಿದಾನಂತ? ಅದಕ್ಕೆ ಇವನು ಕಳ್ಳನ ಮಗ ಇಂತ ಕಳ್ ಕೆಲಸ ಮಾಡಿರೋದಕ್ಕೇನೆ ನೀವು ಕರೆದ್ರು ಯಾಕೆ ಹೇಳ್ರಿ, ಕೇಳಿದ್ರು ಕೇಳಿಸ್ದಂಗೆ ಹಿಂಗೆ ಕಳ್ಳ ಓಡಂಗ ಹೋಗಿದ್ದು. ಇಂಥ ಕೆಲಸ ಮಾಡಿರೋದಕ್ಕೆ ಅವನು ಓಡೋಗ್ತಿರೋದು. ಏನ್ ಮಾಡ್ದಲ್ಲ ರಂಗಜ್ಜ ಅಂತದು? ಯಾಕೋ ಏನಾಯ್ತಂತ ಬಾಯ್ ಬಿಟ್ಟಾದ್ರು ಹೇಳ. ಯಾತು ಇಲ್ಲ ಕಣಿ, ಹೇಳ್ರಿ ಗೌಡ್ರೆ ಅತ್ಲಾಗಿ. ಇವನೇನು ಕಡಿಮೆ ಅಲ್ಲ ಇವನು. ಗೌಡ್ರೆ ಏನಾಯ್ತು ಗೊತ್ತೇನ್ರಿ ಗೌಡ್ರೆ? ಮತ್ತೆ ಈಗ ನಾವು ಬೋರ್ ಕೊಡ್ಸೋಣಂತ ಎಲ್ಲ ಪಾಯಿಂಟ್ ಎಲ್ಲ ಮಾಡಿಸಿದ್ವಿ ನಮ್ಮ ಪರಮೇಶಿ ಕೈಲಿ. ನಮ್ಮ ಅಣ್ಣ ಸಾವುಕಾರ ಹೇಳ್ಬಿಟ್ಟಿದ್ದಾನೆ ಇವನು ಬಾಮೈದಂಗುನು, ಇವನು ಲೆಕ್ಕಾಚಾರಿಗೂನು, ಅವ್ರ ಬಾಮೈದಂಗುನು ಹೇಳ್ಬಿಟ್ಟಿದ್ದಾನೆ, ಇವ್ನು ನಿಂಗಣ್ಣಂಗುನು. ಇಬ್ರು ಬಂದ್ಬಿಟ್ಟು ಏನ್ ಮಾಡಿದಾರೆ, ನೆನ್ನೆ ಬೆಳಿಗ್ಗೆನೆ ನಾವು ಬೋರ್ ಕೊಡ್ಸೋದಕ್ಕೆ ಇನ್ನೊಂದು ಅರ್ಧ ಮುಕ್ಕಾಲು ಗಂಟೆ ಇದ್ದಂಗೆ ನಾವಿನ್ನೇನು ಅಲ್ಲಿ ಹೋಗಿರಲಿಲ್ಲ, ಇನ್ನೇನು ಮಂತವಿಂದ ಹೊರಡ್ತಿದ್ದು ಕಣ್ರಿ ಗೌಡ್ರಿ. ಅಷ್ಟರಲ್ಲಿ ಬಂದ್ಬಿಟ್ಟು ಇವರು ಪಾಯಿಂಟಿನ ಕಲ್ಲೇ ಬದಲಾಯಿಸ್ಬಿಟ್ಟಿದ್ದಾರೆ ಇವ್ರಿಬ್ರು ಸೇರ್ಕೊಂಡ್ಬಿಟ್ಟು. ಯಾರ್ಯಾರಂತೀರಾ? ಆ ಲೆಕ್ಕಾಚಾರಿನೂ ಇವನು ಬಾಮೈದ ಇಬ್ರು ಸೇರ್ಕೊಂಡ್ಬಿಟ್ಟು ಪಾಯಿಂಟಿನ ಕಲ್ಲೆಲ್ಲ ಬದಲಾಯಿಸ್ಬಿಟ್ಟು ನೀರ್ ಸಿಗೋದ್ ಬೇಡ ಅಂತ ಖುಷಿಯಿಂದ ಹೋಗಿದ್ದಾರೆ ಇಬ್ರು. ಇದನ್ನ ಯಾರು ನೋಡಿದ್ದಾರೆ? ನಮ್ಮ ಶಂಕರಜ್ಜ ಅಲ್ಲಾಸನೇ ಹೊಲತ್ತಾ ಹೋಗ್ತಿದ್ದಂತೆ. ಇದೇ ಟೈಮಿಗೆ ಇಬ್ರಿಗೂ ನೋಡಿಬಿಟ್ಟಿದ್ದಾನೆ ನಮ್ಮ ಶಂಕರಜ್ಜ. ಏನೋ ಮಾಡ್ತಿದಾರಲ್ಲ ಇವರು ಹೊಲದಲ್ಲಿ. ನಮ್ಮ ಗಜೇಂದ್ರ ಮೊನ್ನೆ ಇನ್ನೂ ಇದು ಹೊಲ ಇಸ್ಕೊಟ್ರಲ್ವಾ, ಪಾಲು ಮಾಡಿಸಿ ಕೊಡ್ಸಿದ್ದು. ಈ ಹೊಲದಲ್ಲಿ ಇವ್ರಿಗೇನ್ ಕೆಲಸ ಅಂತ ನಮ್ಮ ಶಂಕರಜ್ಜ ಅನುಮಾನ ಬಂದ್ಬಿಟ್ಟು ನೋಡಿದಾಗ ಪಾಯಿಂಟಿನ ಕಲ್ಲು ಒಂದ್ ಕಡೆಯಿಂದ ತೆಗೆದು ಇನ್ನೊಂದ್ ಕಡೆ ಇಡ್ತಿದ್ರಂತೆ. ಆಮೇಲಿಂದ ತಿರ್ಗಾ ಕರ್ಕೊಂಬಂದ್ಬಿಟ್ಟು ನಮ್ಮ ಪರಮೇಶಿ ಕರ್ಕೊಂಬಂದ್ಬಿಟ್ಟು ಪರಮೇಶಿ ಕರೆದು ಪಾಪ ಪಾಯಿಂಟ್ ಎಲ್ಲ ಮಾಡಿಸಿ. ಗೌಡ್ರೆ ದೇವ್ರಾಣಿಗ್ಲು ಹೇಳ್ತೀನಿ, ನಮ್ಮ ಪರಮೇಶಿ ಮಾತ್ರ ದೇವ್ರಂತ ಅನ್ಕೊಂಡ್ರಿ ಗೌಡ್ರೆ, ದೇವ್ರಂತಾನು. ಪಾಪ ನಾವ್ ಹೇಳಿದ ತಕ್ಷಣ ಬಂದು ಪಾಯಿಂಟ್ ಎಲ್ಲ ಮಾಡಿಸಿ. ಗೌಡ್ರೆ ನೀರ್ ಸಿಗೋವರ್ಗು ಕಟ್ರಿ ಗೌಡ್ರಿ, ನೀರ್ ಸಿಗೋವರ್ಗು ಬೋರ್ನಲ್ಲಿ
ಹೆಂಗ್ ನಿಂತಿದ್ನ ಗೌಡ್ರೆ ಹಂಗೆ ನಿಂತ್ಕೊಂಡು ಬೋರಲ್ಲಿ ನೀರು ಸಿಕ್ಕಾದ್ಮೇಲೆ ಖುಷಿಯಿಂದ ಅವನು ಒಂದ್ರಿಟ್ಟು ಕೂತ್ಕೊಂಡು ಒಂದ್ಗಳಿಗೆ ಎಲ್ಲಾರ್ಗು ಮಾತಾಡ್ಸ್ಕೊಂಡು ಆಮೇಲಿಂದ ಓದಾಕಂಡ್ರಿ ಗೌಡ್ರೆ ಪಾಪ ನಮ್ಮ ಪರಮೇಶಿ. ಹ್ಞೂ ಏನ್ಲ ರಂಗಜ್ಜ ನೀನ್ ಹೇಳ್ತಿರೋದು ನಿಜ ಇಲ್ಲ ನೀನ್ ಹೇಳ್ತಿರೋದು? ಅಲ್ಲ ಕಳ್ಳ ನಿಮ್ಮ ಅಣ್ಣ ಇಂಥ ಕೆಲಸ ಎಲ್ಲ ಮಾಡ್ತಾನೆ ಇಲ್ಲ. ಥೋ ಅವ್ನು ಮನ್ಕಾಯ್ ಹೋಗತ್ಲಾಗಿ. ಅಲ್ಲ ಕಳ್ಳ ಬಾ 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 ಎಲ್ಲಾರು ಇಂಥ ಕೆಲಸ ಮಾಡ್ತಾರಂತ. ಅಲ್ಲ ನಿಮ್ಮ ಅಣ್ಣನ ಹತ್ರ ಕೆಟ್ಟ ಬುದ್ಧಿ ಐತೆ, ಒಟ್ಟ ಕಿಚ್ಚ ಬುದ್ಧಿ ಐತೆ, ನಿಮ್ಮ ಮೇಲೆಲ್ಲ ದ್ವೇಷ ಐತೆ ಅಂತ ಗೊತ್ತಿತ್ತು. ವಾ ಇನ್ನೇನು ಅವ್ನು ನಿಮ್ಮ ತಮ್ಮ ನಿಮ್ಮ ಮಗ ನಿಮ್ಮ ಅಣ್ಣನ ಮಗ ಅವನು ಗಜೇಂದ್ರ ಮೇಲೂ ಕೋಪ ಐತೆ, ಇನ್ನೇನು ಆಸ್ತಿ ಎಲ್ಲ ಕಿತ್ಕೊಂಡ್ಬಿಟ್ರು ಅಂತ ಭಾಳ ಕೋಪ ಆಯ್ತಂತ ನನಗೆ ಚೆನ್ನಾಗಿ ಗೊತ್ತು. ಆದ್ರೆ ಈ ರೀತಿ ಎಲ್ಲ ಕೆಲಸ ಮಾಡ್ತಾರಂತ ನಾನಂತೂ ಅಂದ್ಕೊಂಡಿರಲಿಲ್ಲ ಕಳ್ಳ ರಂಗಜ್ಜ. ಅಬಾ ಅಬಾ ಭಾಳ ಜೋಪಾನಾಗಿರ್ಬೇಕು ಕಳ್ಳಿ. ಹ್ಞೂ ಹ್ಞೂ ಕಣ್ರಿ ಗೌಡ್ರೆ. ಅಲ್ಲ ಕಣ್ರಿ ಗೌಡ್ರೆ ನನ್ನ ಮೇಲೆ ಅದೆಷ್ಟಾರ ಕೋಪ ಮಾಡ್ಕೊಳ್ಳಿ ಕಣ್ರಿ ಗೌಡ್ರೆ. ಆ ಮಗ ಮೊನ್ನೆ ಬಂದವನು ಅವನು. ಹ್ಞೂ ಇವರು ಹಿಂಗೆಲ್ಲ ಮಾಡ್ತಿದ್ರೆ ಆ ಮಗಂಗೆ ಬೇಜಾರಾಗ್ಬಿಟ್ಟು ಇಲ್ಲ ಕಣ್ ಚಿಕ್ಕಪ್ಪ ನಾನು ಹೋಗ್ತೀನಿ ಇಲ್ಲಿ ಇರೋದೇ ಬೇಡ ಅಂತ ಏನಾದ್ರು ಬೇಜಾರು ಮಾಡ್ಕೊಂಡು ಹೋಗ್ಬಿಟ್ರೆ ಏನು ಮಾಡಿದ್ರಿ ಗೌಡ್ರೆ? ಇಂಥ ಕೆಲಸನ ಮಾಡೋದಿವ್ರು. ಬೋರ್ನಲ್ಲಿ ನೀರು ಸಿಗ್ದಂಗೆ ಪಾಯಿಂಟಿಂದು ಜಾಗನೇ ಬದಲಾಯಿಸೋದು, ಕಲ್ಲು ಬದಲಾಯಿಸೋದು, ಬೇಕು ಅಂತ ಕ್ಯಾತೆ ತಕೊಂಡು ಬರೋದು, ಹಿಂಗೆಲ್ಲ ಮಾಡಿದ್ರೆ ಹುಡುಗರಿಗೆ ಬೇಜಾರಾಗುತ್ತಾಗಲ್ಲ. ಅಲ್ಲ ಕಣ್ರಿ ಗೌಡ್ರೆ ನಮ್ಮ ಹುಡುಗರು ನನ್ನ ಕಡೆ ನೋಡ್ಕೊಂಡ್ಬಿಟ್ಟು ಸುಮ್ಕಾಗಿದ್ದಾರೆ. ಇಲ್ಲ ಅಂದಿದ್ರೆ ಮಾತ್ರ ನಿನ್ನೆ ಏನು ಮಾಡಬೇಕು ಅದು ಮಾಡಿ ಬಂದ್ಬಿಡೋರು. ಏನು ಮಾಡ್ತೀರಾ ಅತ್ಲಾಗಿ ನಾನೇ ಸುಮ್ಕಾಕ್ಸಿದ್ದೀನಿ. ಸುಮ್ಕಿರಲ್ಲ ಪಾಪ ಸುಮ್ಕಿರೋ, ನಿಮಗೆ ಗೊತ್ತಾಗಲ್ ಕಣ ಸುಮ್ಕಿರಲ್ಲ ಅಂತ ಸುಮ್ಸಾಕ್ಸಿದ್ದೀನಿ. ನನ್ನ ಕಡೆ ನೋಡ್ಕೊಂಡು ಸುಮ್ಮನಿದ್ದಾರೆ. ಇಲ್ಲ ಅಂತಿದ್ರೆ ನಮ್ಮ ಅಣ್ಣಂಗೆ ಇರೋದು ನೆನ್ನೆ. ಹೋಗ್ಲಿ ಬಿಡ್ಲಾ ರಂಗಜ್ಜ, ಏನು ಯೋಚನೆ ಮಾಡಬೇಡ ಸುಮ್ಕಿರು. ಒಳ್ಳೆಯವ್ರಿಗೆ ಒಳ್ಳೇದು ಹಾಗೆ ಆಗುತ್ತೆ. ಈಗ ನೀರು ಸಿಕ್ಕೈತಲ್ಲ ಬಿಡು, ಯಾಕೆ ಯೋಚನೆ ಮಾಡ್ತೀಯ, ಒಳ್ಳೇದಾಗುತ್ತೆ ನಿನಗೆ. ನಾನು ಅದಕ್ಕೆ ಕಣ್ರಿ ಗೌಡ್ರೆ ಏನು ಮಾತಾಡ್ದಂಗೆ ಸುಮ್ಕಾಗಿದ್ದು.